ಹಾಯ್, ವೆಲ್ಕಮ್ ಟು ಕನ್ನಡ ಕ್ರೋಶೆಟ್ ಹೌಸ್. ಇವತ್ತು ಈ ರೀತಿ ಬೋ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗು ಸ್ಲಿಪ್ ನಾಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಲಿಪ್ ನಾಟ್ ಮಾಡಿಕೊಂಡು ನೆಕ್ಸ್ಟು 50 ಚೈನ್ ಸ್ಟಿಚಸ್ನ ಹಾಕೊಳ್ತಾ ಇದ್ದೀನಿ. ನಾನು 50 ಚೈನ್ಸ್ ಹಾಕೊಳ್ತಿದ್ದೀನಿ. ನೋಡಿ, ನಾನು 50 ಚೈನ್ಗಳನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ಲಿಪ್ ಸ್ಟಿಚಸ್ನ ಹಾಕೊಳ್ತೀನಿ. ಫಸ್ಟ್ ಚೈನ್ನ ಬಿಟ್ಟು ಎರಡನೇ ಚೈನಿಂದ ಹಾಕೊಳ್ತಿದ್ದೀನಿ. ಹೀಗೆ ಚೈನ್ ಒಳಗಡೆಯಿಂದ ದಾರನ ತಗೊಂಡು ಬಂದು ಹೀಗೆ ಫಸ್ಟ್ ಥ್ರೆಡ್ಗೆ ಎಳ್ಕೊಳ್ಬೇಕು. ಮತ್ತೆ ಇವಾಗ ಚೈನ್ ಒಳಗಡೆಯಿಂದ ಥ್ರೆಡ್ನ ಹೀಗೆ ತಗೊಂಡು ಬಂದು ನೋಡಿ, ಇಲ್ಲಿ 2 ದಾರ ಕಾಣಿಸ್ತಿದೆ ಅಲ್ವಾ, ಫಸ್ಟ್ ದಾರದ ಒಳಗಡೆಯಿಂದ ಹೀಗೆ ಎಳ್ಕೊಳ್ಬೇಕು. ಇದೇ ರೀತಿ ಪೂರ್ತಿ ಚೈನ್ಗೆ ನಾವು ಹಾಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ ಅಲ್ಲಿ ಒಂದು ಚೈನ್ ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದೆ ಅಲ್ವಾ, ಇದನ್ನ ಒಳಗಡೆಗೆ ನಾವು ಸೂಜಿ ಮುಖಾಂತರ ಇನ್ಸರ್ಟ್ ಮಾಡಬೇಕಾಗತ್ತೆ. ನಾನಿವಾಗ ದಪ್ಪ ಕಣ್ಣಿನ ಸೂಜಿಗೆ ಥ್ರೆಡ್ನ ಪೋಣಿಸ್ಕೊಂಡು ಹೀಗೆ ನೋಡಿ, ಇದ್ರೊಳಗಡೆಯಿಂದ ಹೀಗೆ ನಾವು 1-2 ಸತಿ ಸ್ಟಿಚ್ ಮಾಡ್ಕೊಳ್ಬೇಕು, ಒಳಗಡೆ ಹೋಗೋ ರೀತಿಲಿ ಥ್ರೆಡ್. ಇನ್ನೊಂದು ಥ್ರೆಡ್ನು ಸಹ ಇದೇ ರೀತಿ ಒಳಗಡೆಗೆ ಹೊಲ್ಕೊಳ್ಬೇಕು. ಇವಾಗ ನೋಡಿ, ಈ ರೀತಿ ಫಿನಿಶ್ ಆಗಿದೆ. ಇದನ್ನ ಬೋ ಶೇಪ್ ಅಲ್ಲಿ ನಾನು ಹೀಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿ ಇಟ್ಕೊಂಡು ಒಂದು 10 ಇಂಚಷ್ಟು ಥ್ರೆಡ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ರೀತಿ ಕೀ ಚೈನ್ನ ಪೋಣಿಸಿ 1-2 ಸತಿ ಹೀಗೆ ಸುತ್ತಕೊಂಡು ಕ್ಲೀನಾಗಿ ಗಂಟು ಹಾಕೊಂಡ್ರೆ ಆಯ್ತು. ನೋಡಿ, ಹೀಗೆ 1-2 ಸತಿ ಗಂಟು ಹಾಕೊಳ್ಬೇಕಾಗತ್ತೆ. ಕ್ಲೀನಾಗಿ ಬೋ ಶೇಪ್ನ ನೀವು ನೋಡಿಕೊಂಡು ಆಮೇಲೆ ಹೀಗೆ ಗಂಟು ಹಾಕೊಳ್ಳಿ. ನೋಡಿ, ಇವಾಗ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಕಾಣಿಸ್ತಿದೆ ಅಲ್ವಾ, ಅದನ್ನ ಸೂಜಿಗೆ ಪೋಣಿಸ್ಕೊಂಡು ಒಳಗಡೆಗೆ ಹೊಲ್ಕೊಬೇಕು. ನೋಡಿ, ಈ ರೀತಿ ಒಂದು ಸ್ಟಿಚ್ ಹಾಕೊಂಡು ಒಳಗಡೆಗೆ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ಆಯ್ತು.
ಈ ಥ್ರೆಡ್ನ ಒಳಗಡೆಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಕಾಣಿಸುತ್ತೆ ಫಿನಿಶಿಂಗು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.